ಮಾರ್ಟಿನ್ ಕೂಪರ್ ಇವರನ್ನು ಮೊಬೈಲ್ ಫೋನಿನ ಆವಿಷ್ಕಾರಕ ಎಂದು ಕರೆಯುತ್ತಾರೆ ಮತ್ತು ಇವರ ಕೊಡುಗೆ ನಮ್ಮ ಸಮಾಜಕ್ಕೆ ತುಂಬ ಅದ್ಭುತವಾಗಿ ಮತ್ತು ಅಪಾರವಾಗಿದೆ. ಇವರು ಅಮೆರಿಕ ಚಿಕಾಗೋದ ಇಲಿನಾಯ್ಸ್ ಎಂಬಲ್ಲಿ 1928 ಡಿಸೆಂಬರ್ 26ರಂದು ಜನಿಸಿದರು. ಇವರು ಸಾಮಾನ್ಯ ಮಧ್ಯಮ ವರ್ಗ ಕುಟುಂಬದಲ್ಲಿ ಬೆಳೆದು ಬಂದವರಾಗಿದ್ದರು. ಬಾಲ್ಯದಿಂದಲೇ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದ ಮಾರ್ಟಿನ್ ಕೂಪರ್ ಅವರು ವಸ್ತುಗಳು ಹೇಗೆ ಕೆಲಸ ನಿರ್ವಹಿಸುತ್ತವೆ ಎಂಬ ಕುತೂಹಲ ಇವರಲ್ಲಿ ಮೂಡಿಸಿತ್ತು. ಈ ಕುತೂಹಲವೇ ಮುಂದೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಆಗುವಂತೆ ಮಾಡಿತು. ಇವರ ಶಿಕ್ಷಣದ ಆರಂಭವು ಹೇಗಿತ್ತೆಂದರೆ, ಶಾಲಾ ದಿನಗಳಿಂದಲೇ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಮಾಡಿದರು. ಇವರು 1950ರಲ್ಲಿ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪದವಿ ಪಡೆದರು ಮತ್ತು ಕೊರಿಯನ್ ಯುದ್ಧ ಸಮಯದಲ್ಲಿ ಜಲಾಂತರ್ಗಾಮಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ 1952ರಲ್ಲಿ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಸ್ನಾತಕೋತ್ತರ ಪದವಿ ಪಡೆದು 2004ರಲ್ಲಿ ಐಐಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದು ವಿಶ್ವವಿದ್ಯಾಲಯದ ಟ್ರಸ್ಟ್ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದರು. ಕೂಪರ್ ಅವರು 1954ರಲ್ಲಿ ಟೆಲಿಟೈಪ್ ಕಾರ್ಪೊರೇಷನ್ನಲ್ಲಿ ತಮ್ಮ ಮೊದಲ ಕೆಲಸವನ್ನು ತೊರೆದು ಮೊಟೊರೋಲಾ ಇಂಕ್.ನಲ್ಲಿ ಮೊಬೈಲ್ ಸಲಕರಣೆ ಗುಂಪಿನ ಹಿರಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. 1967ರಲ್ಲಿ ಚಿಕಾಗೊ ಪೊಲೀಸ್ ಇಲಾಖೆಗಾಗಿ ಉತ್ಪಾದಿಸಲಾದ ಮೊದಲ ಸೆಲ್ಯುಲಾರ್ ತರಹದ ಪೋರ್ಟಬಲ್ ಹ್ಯಾಂಡ್ಹೆಲ್ಡ್ ಪೊಲೀಸ್ ರೇಡಿಯೋ ಸಿಸ್ಟಮ್ ಸೇರಿದಂತೆ ಹಲವು ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದರು. ಏಪ್ರಿಲ್ 3, 1973ರಂದು ಮೊದಲ ಕರೆಯನ್ನು ನ್ಯೂಯಾರ್ಕ್ನಲ್ಲಿರುವ ಬೆಲ್ ಲ್ಯಾಬ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ತಮ್ಮ ಪ್ರತಿಸ್ಪರ್ಧಿ ಜೋಯೆಲ್ ಎಂಗಲ್ಗೆ ಕರೆ ಮಾಡಿ, "ಜೋಯೆಲ್, ಇದು ಮಾರ್ಟಿ. ನಾನು ನಿನಗೆ ಮೊಬೈಲ್ ಫೋನ್ ಮೂಲಕ ಕರೆ ಮಾಡುತ್ತಿದ್ದೇನೆ" ಅಂತ ಹೇಳಿ ಮೊಬೈಲ್ ಸಂವಹನವನ್ನು ಶುರು ಮಾಡಿದರು.